ಬಲಿಗಾಗಿ ಕಾಯ್ತಾ ಇವೆ ಒಣಗಿದ ಮರ ರೆಂಬೆ ಕೊಂಬೆಗಳು. ಬೆಂಗಳೂರಿನ ಬಹುತೇಕ ಭಾಗಗಳಲ್ಲಿ ಈ ರೀತಿಯ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಅದರಿಂದ ಜೀವಗಳು ಹೋಗ್ತಾ ಇವೆ. ಬೆಂಗಳೂರಿನ ಇಂಡಿಯನ್ ಎಕ್ಸ್‌ಪ್ರೆಸ್ ಬಳಿ ಇವೆ ಅದೇ ರೀತಿಯ ಮರಗಳು ಎಲ್ಲ ಒಣಗಿ ಹೋಗಿವೆ. ಯಾವಾಗ ಬೀಳುತ್ತವೋ ಹೇಳೋದಕ್ಕಾಗೋದಿಲ್ಲ. ಇಂತಹ ಮರಗಳ ರೆಂಬೆ ಕೊಂಬೆಗಳನ್ನೇ ತೆರವು ಮಾಡಿ ಅಂತ ಹೇಳ್ತಾ ಇರೋದು. ಇದು ಇಂಡಿಯನ್ ಎಕ್ಸ್‌ಪ್ರೆಸ್ ಸುತ್ತಮುತ್ತ ಇರುವಂತಹ ಮರಗಳ ಕಂಡೀಷನ್ ಸದ್ಯಕ್ಕೆ ಹೇಗಿದೆ ಅನ್ನೋ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಯಾವಾಗ ಆ ಕೊಂಬೆ ಮುರಿದು ಬೀಳುತ್ತೋ, ರೆಂಬೆ ಮುರಿದು ಬೀಳುತ್ತೋ, ಅದು ಯಾರ ಮೇಲೆ ಬೀಳುತ್ತೋ, ಅದು ಯಾರ ಜೀವ ಹೋಗಬೇಕೋ ಗೊತ್ತಿಲ್ಲ. ಮೊನ್ನೆ ಅಷ್ಟೇ ಒಬ್ಬ ವ್ಯಕ್ತಿ ಸುರೇಶ್ ಅಂತ ಮರದ ಕೊಂಬೆ ಬಿದ್ದು ಸಾವನ್ನಪ್ಪಿದ್ರು. ಇದಕ್ಕೂ ಮುನ್ನವೇ ಇದೇ ರೀತಿಯ ಒಂದು ಘಟನೆಯಾಗಿ ಯುವಕನೋರ್ವ ಸಾವನ್ನಪ್ಪಿದ್ದ. ಅವನ ಬ್ರೈನ್ ಡೆಡ್ ಆಗಿತ್ತು. ನಮ್ಮ ಪ್ರತಿನಿಧಿ ಕಿರಣ್ ಈ ಕುರಿತು ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ವಿಧಾನಸೌಧದ ಎಡಭಾಗದಲ್ಲಿರುವಂತಹ ಅಂಬೇಡ್ಕರ್ ರಸ್ತೆಯಲ್ಲಿದ್ದೀನಿ. ನಾನು ಕೂಡ ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, 2 ಮರ ಇದೆ ಇಲ್ಲಿ. ಈ 2 ಮರ ಕೂಡ ಸಂಪೂರ್ಣವಾಗಿ ಬುಡದಿಂದಲೇ ಒಣಗಿರುವಂಥದ್ದು. ಎಲ್ಲೋ ಬುಡ ಚೆನ್ನಾಗಿದೆ, ಮೇಲ್ಭಾಗದಲ್ಲಿ ರೆಂಬೆ ಕೊಂಬೆ ಒಣಗಿದೆ ಅನ್ನೋಂಥದ್ದಲ್ಲ. 2 ಮರಗಳು ಕೂಡ ಬುಡದಿಂದಲೇ ಒಣಗಿರುವಂಥದ್ದು. ಅದರ ಮೇಲ್ಭಾಗದಲ್ಲಿ ನೋಡಿ, ಆ ಒಂದು ಸಣ್ಣದಾದಂತಹ ಕೇಬಲ್ನಲ್ಲಿ ಒಂದು ಕೊಂಬೆ ನೇತಾಡ್ತಿದೆ. ಇದು ಯಾರ್ದಾದ್ರೂ ದ್ವಿಚಕ್ರ ವಾಹನ ಸವಾರನ ತಲೆ ಮೇಲೆ ಬಿದ್ದರೆ ಏನಾಗಬೇಡ. ಅದ್ರ ಪಕ್ಕದಲ್ಲಿ ನೋಡಿ, ದೊಡ್ಡದಾದಂತಹ ಒಂದು ರೆಂಬೆ ಈಗಾಗಲೇ ಫುಲ್ಲು ಸಂಪೂರ್ಣವಾಗಿ ಒಣಗೋಗಿರುವಂಥದ್ದು. ಅದು ಯಾವಾಗ ಯಾರ ತಲೆ ಮೇಲೆ ಬೀಳುತ್ತೋ ಗೊತ್ತಾಗೋದಿಲ್ಲ. ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿರುವಂಥದ್ದು. ಇದೇನು ಸಣ್ಣದಾ? ತುಂಬ ದೊಡ್ಡದಾಗಿರುವಂಥದ್ದು. ಯಾರ ತಲೆ ಮೇಲೆ ಬೇಕಾದ್ರೂ ಬೀಳಬಹುದು. ಅದರ ಪಕ್ಕದಲ್ಲಿ ಇನ್ನೊಂದು ಮರ ಇದೆ. ಇಲ್ಲಿ ನೋಡಿ, ಇಲ್ಲಿ ಮೊದಲಿಗಿರುವಂಥ ಮರವನ್ನು ನಮ್ಮ ಕ್ಯಾಮ್ರಾ ಪರ್ಸನ್ ವಾಲಿಯವರು ತೋರಿಸ್ತಾ ಹೋಗ್ತಾರೆ ನಿಮಗೆ. ಆ ಮರದಲ್ಲೂ ಕೂಡ ತುಂಬ ದೊಡ್ಡದಾದಂತಹ ರೆಂಬೆ ಕೊಂಬೆ ಸಂಪೂರ್ಣವಾಗಿ ಒಣಗಿ ಹೋಗಿರುವಂಥದ್ದು. ಅಂದರೆ ಯಾವಾಗ ಬೇಕಾದರೂ ಬೀಳ್ಬೋದು. ಸಾಮಾನ್ಯವಾಗಿ ಈಗಾಗಲೇ ಮಳೆಗಾಲ ಆರಂಭ ಆಗಿರುವಂಥದ್ದು. ಈ ಸಂದರ್ಭದಲ್ಲಿ ಗಾಳಿ ಮಳೆ ಬಂದಂಥ ಸಂದರ್ಭದಲ್ಲಿ ರೆಂಬೆ ಕೊಂಬೆಗಳೆಲ್ಲವೂ ಕೂಡ ಧರೆಗೆ ಉರುಳುತ್ತೆ. ಇದು ವಿಧಾನಸೌಧದ ಕೂಗಳತೆ ದೂರದಲ್ಲೇ ಇರುವಂತಹ ಒಂದು ರಸ್ತೆ. ಈ ಒಂದು ರಸ್ತೆಯಲ್ಲಿ ಪ್ರತಿದಿನವೂ ಕೂಡ ಸಾವಿರಾರು ಜನರು ಓಡಾಡ್ತಾರೆ. ಇಲ್ಲೂ ಕೂಡ BMTCಯ ಬಸ್ ಶೆಲ್ಟರ್ ಇರುವಂಥದ್ದು. ಇಲ್ಲಿ ನೋಡಿ, 3, ಈ ಕಡೆ 2, ಆ ಕಡೆ ಪಕ್ಕದಲ್ಲಿ 2, ಒಟ್ಟು ಒಂದು 6ರಿಂದ 7 ಬಸ್ ಶೆಲ್ಟರ್ಗಳಿರುವಂಥದ್ದು. 6ರಿಂದ 7 ಬಸ್ ಶೆಲ್ಟರ್ಗಳು ಇದ್ದರೂ ಕೂಡ ಇಲ್ಲಿ ಪ್ರತಿದಿನ ಸಾವಿರಾರು ಜನ ಬಸ್ನಲ್ಲಿ ಓಡಾಡ್ತಾರೆ. ಆದರೆ ಇದನ್ನು GBA ಅರಣ್ಯ ವಿಭಾಗದ ಅಧಿಕಾರಿಗಳು ತೆರವು ಮಾಡಲಿಕ್ಕೆ ಮುಂದಾಗಿಲ್ಲ. ಈ ಒಂದು ಮರದ ರೆಂಬೆ ಕೊಂಬೆ ಬಿದ್ದು ಯಾರಾದರೂ ಸಾವು ನೋವನ್ನು ಅನುಭವಿಸಿದ್ರೆ, ಸಾವು ನೋವುಗಳಾದರೆ ಅವಾಗ ಬಂದು ಈ ರೆಂಬೆ ಕೊಂಬೆಗಳನ್ನು ತೆರವು ಮಾಡಲಿಕ್ಕೆ ಮುಂದಾಗ್ತದೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಇಲ್ಲಿ ನೋಡಿ, ಎಷ್ಟು ಜನ ಓಡಾಡುವಂತಹ ತುಂಬ ದೊಡ್ಡದಾದಂತಹ ಒಂದು ರಸ್ತೆ. ಇಲ್ಲಿ ನೋಡಿ, ಶಿವಾಜಿನಗರದ ಕ್ವೀನ್ಸ್ ರಸ್ತೆಯಿಂದ ಅಂಬೇಡ್ಕರ್ ರಸ್ತೆಗೆ ಸಂಪರ್ಕ ಕಲ್ಪಿಸುವಂಥ ಒಂದು ರಸ್ತೆ. ಪ್ರತಿದಿನ ಸಾವಿರಾರು ಲಕ್ಷಾಂತರ ವಾಹನಗಳು ಈ ಒಂದು ರಸ್ತೆಯಲ್ಲಿ ಓಡಾಡುತ್ತೆ. ಸಿಗ್ನಲ್ ಈಗಷ್ಟೇ ಬಿಟ್ಟಿದೆ. ಇಲ್ಲಿ ನೋಡಿ, ಈ ಒಂದು ಮರದ ರೆಂಬೆ ಕೊಂಬೆ ಕೆಳಗೆ ಎಷ್ಟು ದ್ವಿಚಕ್ರ ವಾಹನಗಳು ಓಡಾಡ್ತಿದೆ ಅಂತೇಳಿ. ಅಮಾಯಕರು ಯಾರೋ ಪ್ರಾಣ ಕಳ್ಕೊಂಡ ಮೇಲೆ, ಅಮಾಯಕರು ಯಾರೋ ಆಸ್ಪತ್ರೆ ಸೇರಿದ ಮೇಲೆ ಬರುವಂತಹ GBA ಅಧಿಕಾರಿಗಳು ಈಗಲೇ ಏನು TV9 ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಈ ಜಾಗಗಳನ್ನು ಗುರುತು ಮಾಡಿ ಕೂಡಲೇ ಇದನ್ನು ತೆರವು ಮಾಡಬೇಕು ಅನ್ನೋಂಥದ್ದು TV9ನ ಆಗ್ರಹ ಕೂಡ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಾಲಿ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.